ಹಾಯ್ ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ಬ್ರೆಡ್ ಮಲಾಯ್ ಮಾಡ್ತಾ ಇದ್ದೀನಿ. ತಕ್ಷಣಕ್ಕೆ ಏನಾದರೂ ಸಿಹಿ ತಿನ್ನಬೇಕು ಅನ್ನೋ ಥರ ಆದಲ್ಲಿ ಈ ವಿಡಿಯೋ ಅಂತ ನಿಮಗೋಸ್ಕರನೇ. ಇನ್ನೇನು ತೆಗ್ತಡೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈ ಒಂದು ಬ್ರೆಡ್ ಮಲಾಯ್ ಮಾಡಲಿಕ್ಕೋಸ್ಕರ ನಾನು 1 ಪೌಂಡಿನಷ್ಟು ಬ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ಈ 1 ಪೌಂಡ್ ಬ್ರೆಡ್ನಲ್ಲಿ ಈ ಸೈಡ್ಸ್ ಅನ್ನೋದು ನಮಗೆ ಬೇಕಾಗಿರಲ್ಲ. ಸೊ ಹಾಗಾಗಿ ಅವೆರಡನ್ನೂ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಈ ಥರದ್ದು ಒಂದು ಪೀಸ್ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈ ಪೀಸ್ನ ತೊಗೊತಿದ್ದೀರಲ್ಲ, ಈ ಸೈಡ್ಸ್ ಲೇಯರ್ ಅನ್ನೋದು ನನಗೆ ಅವಶ್ಯಕತೆ ಇಲ್ಲ. ಈ ಥರ ಇಟ್ಟರೆ ಚೆನ್ನಾಗಿರೋದಿಲ್ಲ ಈ ಬ್ರೆಡ್ ರೆಸಿಪಿ ಮಾಡ್ತಿರೋದಕ್ಕೆ. ಸೊ ಹಾಗಾಗಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು. ಇಲ್ಲಿ ನನಗೆ ಬೇಕಾಗಿರೋದು ಸ್ಕ್ವೇರ್ ಶೇಪ್ಸ್. ಸೊ ಹಾಗಾಗಿ ಸ್ಕ್ವೇರ್ ಶೇಪ್ಸ್ನ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಈಕ್ವಲ್ ಪಾರ್ಟಾಗಿ ಕಟ್ ಮಾಡ್ಕೋಬೇಕಾಗಿರುತ್ತೆ ನೀವು ಕಟ್ ಮಾಡಬೇಕಾದ್ರೆ. ಬಟ್ ಇಲ್ಲಿ ನಮಗೆ ಈವನಾಗಿ ಬಂದಿಲ್ಲ, ಅನ್ಈವನಾಗಿ ಕಟ್ ಆಯ್ತಲ್ಲ. ಸೊ ಹಾಗಾಗಿ ನಾನು ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪ್ರತಿಯೊಂದು ಸೈಡು ಈವನಾಗಿ ಪಾರ್ಟಾಗಿ ಕಟ್ ಆಗಿರಬೇಕು. ಒಂದು ವೇಳೆ ನಿಮಗೆ ಸ್ಕ್ವೇರ್ ಇಲ್ಲ ಬೇರೆ ಶೇಪ್ಸಲ್ಲೂ ಬೇಕು ಅನ್ನೋ ಥರ ಆದಲ್ಲಿ ನೀವು ಯಾವುದೇ ಶೇಪ್ ಕಟ್ ಮಾಡಿದ್ರೂ ಈ ಸೈಡ್ಸ್ ಅನ್ನೋದನ್ನ ಮಾತ್ರ ಫಸ್ಟಿಗೆ ಕಟ್ ಮಾಡಿಬಿಡಬೇಕು. ಓಕೆನಾ? ಸೊ ಈಗೇನು ಮಾಡ್ತೀರಾ ಅಂದರೆ, ಈ ಥರ ನಾನು ಒಂದು ಬ್ರೆಡ್ ಈ ಥರ ಇದೆಯಲ್ಲ, ಇದನ್ನ ನಾನು ಡಯಾಗ್ನಲ್ ಶೇಪಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಅದು ಡಯಾಗ್ನಲ್ ಶೇಪ್ ಕಟ್ ಮಾಡಿದಾಗ ನಮಗೆ ತ್ರಿಕೋಣ ಅಂದರೆ ಟ್ರಯಾಂಗಲ್ ಶೇಪ್ ಆಗಿ ನಮಗೆ ಬರುತ್ತೆ ಅಲ್ವಾ. ಸೊ ನಿಮಗೆ ಯಾವ ಶೇಪ್ ಬೇಕಂದರೆ ಆ ಶೇಪ್ ಮಾಡ್ಕೊಳ್ಳಿ. ಟ್ರಯಾಂಗಲ್ ಅಂದರೆ ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಮಾಡ್ಕೋಬೋದು, ಅಥವಾ ಟ್ರಯಾಂಗಲ್ ಬೇಕಂದರೆ ಟ್ರಯಾಂಗಲ್ ಕೂಡ ಮಾಡ್ಬೋದು. ನೋಡಿ ಎಲ್ಲ ಈವನ್ ಪಾರ್ಟ್ಸ್ ಇದೆಯಲ್ಲ, ಸೊ ಅದನ್ನು ಮಾತ್ರನೇ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅನ್ಈವನ್ ಆಗಿರೋದನ್ನೆಲ್ಲ ನಾನು ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಈ ಥರದ್ದೊಂದು ಬಾಣಲೆ ಇಟ್ಟು ನಾವು ಡೀಪ್ ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಹಾಗಂತ ಇದು ಹೆಚ್ಚಿಗೆ ಬಿಸಿ ಮಾಡಬಾರ್ದು. ಸ್ವಲ್ಪ ನಮಗೆ ಈ ಥರ ಸುಡೋ ಥರ ಬಿಸಿ ಇದ್ದರೆ ಸಾಕು. ಇಂಥ ಟೈಮಲ್ಲಿ ನಾವು ಈ ಬ್ರೆಡ್ ಪೀಸಸ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ನಾವಿಲ್ಲಿ ಡೀಪ್ ಫ್ರೈ ಮಾಡಬೇಕಾಗಿರುತ್ತೆ. ಏನು ಅಂತ ಅಂದರೆ, ತುಂಬ ಜನ ಹೆಚ್ಚಿಗೆ ಕಪ್ಪುಗಾಗೋ ತನಕ ಬಿಟ್ಬಿಡ್ತಾರೆ. ಈ ಥರ ಕಪ್ಪುಗಾಗಕ್ಕೆ ಬಿಡಬಾರ್ದು. ಜಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂತು ಅಂದರೆ ಸಾಕು, ಎಣ್ಣೆಯಿಂದ ತೆಗೆದುಬಿಡಬೇಕು. ನೋಡಿ ಸೌಂಡು ಕೇಳಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಥರ ಕರ 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 ಸೌಂಡು ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಈಗ ನಾನು ಸಕ್ಕರೆ ಪಾಕ ಮಾಡಲಿಕ್ಕೋಸ್ಕರ ನೋಡಿ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಏನಿದು ಕಪ್ಪಗಿದೆ ಅನ್ಕೋತಿದ್ದೀರಾ? ನಾನು ಈ ಸಕ್ಕರೆ ಯಾವತ್ತಾದರೂ ಒಂದು ಡಬ್ಬಿನಲ್ಲಿ ಎತ್ತಿಡಬೇಕಾದ್ರೆ ಏಲಕ್ಕಿನೂ ಕೂಡ ಸ್ವಲ್ಪ ಹಾಕ್ತೀನಿ. ಸೊ ಹಾಗಾಗಿ ಆ ಏಲಕ್ಕಿ ಕಾಳು ಅನ್ನೋದು ಬಿದ್ದಿದೆ. ಸೊ ಈಗೇನು ಮಾಡ್ತಿದ್ದೀನಿ ಅಂದರೆ, 1 ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪಿನಷ್ಟು ನೀರನ್ನ ಬೆರಕೆ ಮಾಡಿ ಈ ಥರ ನಾನು ಶುಗರ್ನ ಮೆಲ್ಟ್ ಮಾಡ್ತಾ ಇದ್ದೀನಿ. ಇದು ಪಾಕ ಬರಬೇಕಾ ಅನ್ನೋದು ಟೆನ್ಷನ್ ಇಲ್ಲ. ಜಸ್ಟ್ ನಮಗೆ ಸಕ್ಕರೆ ಮೆಲ್ಟ್ ಆಗಿದ್ದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಇದ್ದರೆ ಅದನ್ನು ಒಂದು ಸ್ವಲ್ಪ ಈ ಥರ ಉದುರಿಸ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅನ್ನೋ ಥರ ಆದಲ್ಲಿ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಆ ಥರ ಏಲಕ್ಕಿ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಆಗಿದ್ದಾದಮೇಲೆ ಒಂದು ಮರಗ್ ಬಂದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಉಗುರು ಬೆಚ್ಚಗಿರುವಂತಹ ಶುಗರ್ ಸಿರಪ್ನಲ್ಲಿ ಈ ಬ್ರೆಡ್ ನಾವು ಇದುವರೆಗೆ ಡೀಪ್ ಫ್ರೈ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ನೆನೆಸಕ್ಕೆ ಬಿಟ್ಟು ಜಸ್ಟ್ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ರೆ ಸಾಕು. ಶುಗರ್ ಸಿರಪ್ಪಲ್ಲಿ ನೀಟಾಗಿ ಇದು ಡಿಪ್ ಆಗೋಗುತ್ತೆ. ನೋಡ್ತಿದ್ರಲ್ಲ, ಇದು ಶುಗರ್ ಸಿರಪ್ ಆದಮೇಲೆ ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸ್ವಲ್ಪ ನಮಗೆ ಪಾಕ ಮಿಕ್ಕೋಗಿದೆಯಲ್ಲ, ಇದನ್ನು ನಾವು ವೇಸ್ಟ್ ಮಾಡೋದು ಬೇಡ, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳೋಣ. ಈ ಥರದ್ದೊಂದು ಇಟ್ಬಿಟ್ಟು ನಾವು ಇದರಲ್ಲಿ ಸ್ವಲ್ಪ ಸೋಸಬೇಕು. ಯಾಕಂದರೆ ಆ ಮೇಲ್ಗಡೆ ನೋಡ್ತಿದ್ರಲ್ಲ, ಅದು ಎಷ್ಟು ಅಂದರೆ ಆ ಬ್ರೆಡ್ಡಿನ ಪೀಸಸ್ ಎಲ್ಲ ಸ್ವಲ್ಪ ನರು ಹೋಗಿರುತ್ತಲ್ಲ. ಸೊ ಹಾಗಾಗಿ ಅದೆಲ್ಲನೂ ತೆಗೆದುಬಿಟ್ಟು ಈಗ ನೆಕ್ಸ್ಟ್ ನಾನು ಮಲಾಯ್ ಅಂತ ಹೇಳೋದ್ನಲ್ಲ, ಆ ಮಲಾಯ್ ಮಾಡಲಿಕ್ಕೆ ಈ ಶುಗರ್ ಸಿರಪ್ನ ಸ್ವಲ್ಪ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವ ಥರ ಅಂತ ಮುಂದೆ ಹೇಳ್ತೀನಿ ನೋಡಿ. ಈ ಥರ ಎಕ್ಸ್ಟ್ರಾಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನಾವು ಈ ಥರ ತೆಕ್ಕೊಂಬಿಡ್ಬೇಕು. ಇದೇನು ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ ನಾನು ಸ್ಟವ್ ಆನ್ ಮಾಡಿ ಈ ಥರದ್ದೊಂದು ಬಾಣಲೆ ಇಡ್ತಾ ಇದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಹಾಲು 1 ಕಪ್ಪಿನಷ್ಟು ಹಾಲನ್ನ ನಾನಿಲ್ಲಿ ಹಸಿ ಹಾಲನ್ನ ಇಲ್ಲಿ ನಾನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಬಿಸಿ ಮಾಡಿರುವಂಥ ಹಾಲಿದೆ ಅನ್ನೋ ಥರ ಆದಲ್ಲಿ ನೀವು ಸ್ಟವ್ ಆಫ್ ಮಾಡಿ ನಾನು ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ತೋರಿಸ್ತೀನಲ್ಲ ಅದನ್ನು ನೀವು ಮಾಡ್ಬೋದು. ಈಗ ನಾನು ಈ ಥರ ಬಾಯ್ಲ್ ಆಗಿರೋ ಹಾಲಿನಲ್ಲಿ ಒಂದು 5 ರಿಂದ 6 ಟೇಬಲ್ ಸ್ಪೂನಿನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಇಲ್ಲಿ. ಓಕೆನಾ? ಅಕಸ್ಮಾತ್ ನಿಮ್ಮ ಹತ್ರ ಬಾಯ್ಲ್ ಮಾಡಿರುವಂಥ ಹಾಲಿದ್ದರೆ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಈ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿ ಸಪ್ರೇಟಾಗಿ ಮಿಲ್ಕ್ ಪೌಡರ್ ಹಾಲನ್ನ ಸಪ್ರೇಟಾಗಿ ಲಮ್ಸ್ ಇಲ್ದಿರ ಅಂದರೆ ಉಂಡೆ ಇಲ್ದಿರ ನೀಟಾಗಿ ಕಲಿಸ್ಬಿಟ್ಟು ಅನಂತರ ನೀವು ಇದನ್ನು ಸ್ಟವ್ ಮೇಲೆ ತಗೊಬಂದು ಡೈರೆಕ್ಟಾಗಿ ಬಾಯ್ಲ್ ಮಾಡ್ಕೋಬೋದು. ಓಕೆನಾ? ನೀಟಾಗಿ ಕಲಿಸ್ಬಿಟ್ಟು. ಬಟ್ ಇಲ್ಲೇ ನೀವು ಹಾಲು ಬಾಯ್ಲ್ ಮಾಡಿಲ್ಲ, ರಾ ಮಿಲ್ಕ್ ಇದೆ ಅನ್ನೋ ಥರದಲ್ಲಿ ಈ ಪ್ರೋಸೆಸ್ ನಾನು ಹೇಳೋದನ್ನ ಫಾಲೋ ಮಾಡಿ. ಈ ಥರ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ, ನಿಮಗಿದು ಈ ಮಲಾಯ್ ಅನ್ನೋದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನೀವೇನು ಮಾಡ್ತೀರಾ, ಸ್ವಲ್ಪ ಈ ಶುಗರ್ ಸಿರಪ್ ಇತ್ತಲ್ಲ ಇನ್ನೂ ಗಟ್ಟಿಯಾಗಿಲ್ಲ, ತೆಳ್ಳಗಿರೋ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಹೆಚ್ಚಿಗೆ ಹಾಕಬಾರ್ದು. ಜಸ್ಟ್ ಒಂದು 2 ರಿಂದ 3 ಟೇಬಲ್ ಸ್ಪೂನಿನಷ್ಟು ಅಷ್ಟು ಮಾತ್ರನೇ ಶುಗರ್ ಸಿರಪ್ ನೀವು ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಗಟ್ಟಿಗಿದೆ ಅಲ್ವಾ ಈ ಮಲಾಯ್ ಅನ್ನೋದು. ಇಂಥ ಟೈಮಲ್ಲಿ ನೀವು
ತುಪ್ಪನೂ ಕೂಡ ಒಂದು 2 ಟೇಬಲ್ ಸ್ಪೂನಿನಷ್ಟು ಹಾಕೋಬೋದು. ಇಲ್ಲಿ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಈ ಮಲಾಯಿನ ನಾವು ಕುದಿಸ್ತಿದ್ದಂಗೆ. ಸೊ ಹಾಗಾಗಿ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅನ್ನೋ ಟೈಮಲ್ಲಿ ಒಂದು 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಇದನ್ನು ಅಲ್ಲಿಂದ ಒಂದು 3 ನಿಮಿಷದವರೆಗೆ ಬೇಯಿಸ್ಬಿಟ್ರೆ ಸಾಕಾಗೋಗುತ್ತೆ. ಇದು ಹೋಗ್ತಾ ಹೋಗ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇಂಥ ಸ್ಟೇಜಲ್ಲಿ ನೀವೇನು ಮಾಡ್ತೀರಾ ಅಂದರೆ ಸ್ಟವ್ ಆಫ್ ಮಾಡಿಬಿಟ್ರೆ ಇದೇನಾಗೋಗುತ್ತೆ, ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ನಾನು ಹಾಕ್ಬೇಕಾದ್ರೆ ಎಷ್ಟು ಗಟ್ಟಿಯಾಗಿದೆ. ಈ ಥರ ನೀವು ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಮಾಡಿ. ಈಗ ನಾನು ಶುಗರ್ ಪಾಕದಲ್ಲಿ ಇಟ್ಟಿದ್ನಲ್ಲ, ಈ ಬ್ರೆಡ್ಗಳನ್ನೆಲ್ಲ ಅದ್ದಿ ತೆಗೆದಿದ್ನಲ್ಲ, ಅದರಲ್ಲಿ ಈ ಮಲಾಯಿ ಅನ್ನೋದನ್ನ ಹಾಕಿಬಿಟ್ಟು ಈ ಥರ ಸ್ಯಾಂಡ್ವಿಚ್ ಟೈಪ್ ಮಾಡಿಬಿಟ್ರೆ ಈ ಸ್ವೀಟ್ ಅನ್ನೋದು ತುಂಬ ಈಸಿಯಾಗಿ ರೆಡಿ ಆಗೋಗುತ್ತೆ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಅನ್ಕೋತಿದ್ದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಮಾಡಿ, ಸೊ ದಟ್ ಮತ್ತಷ್ಟು ಜನಗಳಿಗೂ ಕೂಡ ಈ ವಿಡಿಯೋ ಅನ್ನೋದು ರೀಚ್ ಆಗುತ್ತೆ. ಓಕೆನಾ? ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.